ಸಾಮಾನ್ಯ ಜನರನ್ನೇ ಟಾರ್ಗೆಟ್ ಮಾಡಿಕೊಂಡು ವಂಚಿಸ್ತಾ ಇದ್ದಂತಹ ರಿಯಲ್ ಎಸ್ಟೇಟ್ ಮಾಫಿಯಾ ಇದೀಗ ಕಿರುತೆರೆ ನಟ ನಟಿಯರಿಗೆ ಕೂಡ ಬಲೆ ಬೀಸುವಲ್ಲಿ ಯಶಸ್ವಿಯಾಗಿದೆ. ಕಿರುತೆರೆ ನಟ ನಟಿಯರಿಗೆ ಸೈಟ್ ಕೊಡಿಸೋದಾಗಿ ವಂಚನೆ ಮಾಡಲಾಗಿದೆ. ಹಣವನ್ನ ಪಡೆದು ಆ ಬಳಿಕ ಸೈಟ್ ನೀಡದೆ ವಂಚಿಸಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಆಗಿದೆ. 1.6 ಕೋಟಿ ಹಣ ವಂಚಿಸಲಾಗಿದೆ ಅಂತ ದೂರು ದಾಖಲಾಗಿದ್ದು ಬಿಲ್ಡರ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ಆಗಿದೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಸದಸ್ಯರಿಗೆ ವಂಚನೆಯಾಗಿರೋದು ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು 139 ಕಿರುತೆರೆ ನಟ ನಟಿಯರಿಗೆ ವಂಚಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಅಸೋಸಿಯೇಷನ್ ಸದಸ್ಯೆ ಭಾವನಾ ಬೆಳಗೆರೆ ಈ ಕುರಿತಂತೆ ದೂರು ದಾಖಲಿಸಿದ್ದಾರೆ. ಆರ್ಆರ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. ಬಿಲ್ಡರ್ ಭಗೀರಥ ಸೇರಿದಂತೆ 5 ಜನರ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆಗಿರೋದು. ನೋಡಿ, ನಾವು ಗಮನಿಸ್ತಿರ್ತೀವಿ, ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾರೆ, ಮುಗ್ಧರನ್ನ ಟಾರ್ಗೆಟ್ ಮಾಡ್ತಾರೆ ಅಂತಿದ್ವಿ. ಹಂಗೇನಿಲ್ಲ. ಇವಾಗ ನೀವು ಓದ್ದವ್ರಾಗಿರಿ, ಓದ್ದೇ ಇರೋರಾಗಿರಿ, ಮೋಸ ಮಾಡಬೇಕು ಅಂತ ಫಿಕ್ಸ್ ಆಯಿತು ಅಂತ ಹೇಳಿದ್ರೆ ಯಾರಾದರೂ ಆಗಿರಿ, ನಾವು ನಮ್ಮ ಉದ್ದೇಶ ಈಡೇರಿಸ್ಕೊಂತೀವಿ ಅನ್ನೋಷ್ಟರ ಮಟ್ಟಿಗೆ ಖದೀಮರು ಇವತ್ತು ಬೆಳಕೊಂಡಿದ್ದಾರೆ. ಆರ್ಆರ್ ನಗರ ಸ್ಟೇಷನ್ನಲ್ಲಿ ಆಗಿರುವಂಥ ಎಫ್ಐಆರ್ ಕಾಪಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ರವಿ ಬೆಳಗೆರೆ ಅವರ ಪುತ್ರಿ ಶ್ರೀಮತಿ ಭಾವನಾ ಬೆಳಗೆರೆ ಅವರು ಕೊಟ್ಟಿರುವಂಥ ದೂರಿನ ಅನ್ವಯ ಇದೀಗ ಕರ್ನಾಟಕ ಕಿರುತೆರೆ ಚಿತ್ರ ನಟ ನಟಿಯರ ಸಂಘ KTVA, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಇಂಡಸ್ಟ್ರಿ ಮತ್ತು ತಮ್ಮ ಒಳಿತಿಗೋಸ್ಕರ ಅಂತ ಹೇಳಿ ಈ KTVA ಅವರು ರಚಿಸ್ಕೊಂಡಿದ್ದಾರೆ. ಬಟ್ ಈ ಅಸೋಸಿಯೇಷನ್ನಲ್ಲಿ ಬರೀ ನಟ ನಟಿಯರು ಮಾತ್ರ ಅಲ್ಲ, ಕೇಬಲ್ ಆಪರೇಟರ್ಗಳು, ಬ್ರಾಡ್ಕಾಸ್ಟರ್ಗಳು ಇವರೆಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ಸೈಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಟ್ಟು 139 ಜನಕ್ಕೆ ಮೋಸ ಮಾಡಿರೋದು. ಸಂಜೀವ್ ತಗಡೂರು, ಎನ್ ರವೀಂದ್ರ, ಉಮಾಕಾಂತ್, ಗುರುಪ್ರಸಾದ್ ಅನ್ನೋರು ಈ ಅಸೋಸಿಯೇಷನ್ನ ಸೈಟ್ ಕಮಿಟಿ ಮೆಂಬರ್ಗಳು. ಇವರೆಲ್ಲ 2012-13ರಲ್ಲಿ ASB ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಜೊತೆ ಸೇರಿಕೊಂಡು ಅಸೋಸಿಯೇಷನ್ ಸದಸ್ಯರಿಗೆ ಸೈಟ್ ಕೊಡಿಸ್ತೀವಿ ಅಂತ ಹೇಳಿ ಪ್ರಮೋಟ್ ಮಾಡಿದ್ರು, ನಂಬಿಸಿದ್ರು. ಅದರಂತೆ ಈ ಟೆಕ್ನಿಷಿಯನ್ಗಳು, ನಟ ನಟಿಯರೆಲ್ಲರೂ ಕೂಡ ಹಣವನ್ನ ಹೂಡಿಕೆ ಮಾಡಿದ್ರು. ಆದರೆ ಸೈಟ್ ಖರೀದಿ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಇವರೆಲ್ಲರಿಗೂ ವಂಚನೆ ಆಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಇದೀಗ ಸಿನಿಮಾ ನಟ ನಟಿಯರು ಮಾತ್ರವಲ್ಲದೆ ಟೆಕ್ನಿಷಿಯನ್ಸ್ ಕೂಡ ಆ ಟ್ರಸ್ಟಿನ ಸದಸ್ಯರ ಮಾತನ್ನೇ ನಂಬಿ ಮೋಸಕ್ಕೆ ಒಳಗಾಗಿರೋದು. ಈ ಸುದೀರ್ಘವಾದಂತಹ ಪ್ರಕರಣ ಅಥವಾ ಈ ಜಾಲ ಹೆಂಗ್ ಆಪರೇಟ್ ಆಯಿತು, ಮೋಸ ಹೋಗಿದ್ದು ಯಾವಾಗ ಬೆಳಕಿಗೆ ಬಂತು, ಪೊಲೀಸರ ಇನ್ವೆಸ್ಟಿಗೇಷನ್ ಇವಾಗ ಹೆಂಗ್ ನಡೀತಿದೆ? ರೈಟ್, ತಾಂತ್ರಿಕ ಸಮಸ್ಯೆ ಇದೆ ಕಾಣುತ್ತೆ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಈ ಪ್ರಕರಣದ ಹಿನ್ನೆಲೆಯನ್ನು ನಾನು ಹೇಳ್ತಾ ಇದ್ದೆ. ಈಗ ಒಟ್ಟು ಈ ದೂರಿನ ಸಾರಾಂಶ, ಈ ಎಫ್ಐಆರ್ ಆಗಿದೆಯಲ್ಲ, ASB ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಭಗೀರಥ A1 ಅಂತೆಲ್ಲ ಹೇಳಿ ಒಟ್ಟು 4 ಜನರ ಮೇಲೆ ಎಫ್ಐಆರ್ ಆಗಿರೋದು. ಭಾವನಾ ಬೆಳಗೆರೆ ಅವರು ಕೊಟ್ಟಿರುವಂತಹ ದೂರನ್ನು ನಾವು ಸ್ವಲ್ಪ ಗಮನಿಸೋದಾದರೆ, ಕರ್ನಾಟಕ ಕಿರುತೆರೆ ಚಿತ್ರ ನಟ ನಟಿಯರೇ ಸೇರಿಕೊಂಡು ಇಂಡಸ್ಟ್ರಿ ಮತ್ತು ತಮ್ಮ ಒಳಿತಿಗೆ ಅಂಥೇಳಿ KTVA ಅಂಥೇಳಿ ಒಂದು ಅಸೋಸಿಯೇಷನ್ ಮಾಡ್ಕೊಳ್ತಾರೆ. ಇದರಲ್ಲಿ ಈ 4 ಜನ, ಈಗೇನು ಎಫ್ಐಆರ್ ಆಗಿದೆಯಲ್ಲ, ಸಂಜೀವ್ ತಗಡೂರು, ರವೀಂದ್ರ, ಉಮಾಕಾಂತ್, ಗುರುಪ್ರಸಾದ್, ಇವರೆಲ್ಲರೂ ಕೂಡ ಸೈಟ್ ಕಮಿಟಿಯ ಮೆಂಬರ್ಗಳು. 2012-13ರಲ್ಲಿ ASB ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಜೊತೆ ಸೇರಿಕೊಂಡು ಇವರೆಲ್ಲರೂ ಅಸೋಸಿಯೇಷನ್ನಲ್ಲಿರೋರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿ ನಂಬಿಸ್ತಾರೆ, ಪ್ರಮೋಟ್ ಮಾಡ್ತಾರೆ. ನಮಗೂ ಒಂದು ಸೂರಾಗಲಿ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಆ ಮಾತನ್ನು ನಂಬಿಕೊಂಡು ಹಣ ಹೂಡಿಕೆ ಮಾಡ್ತಾರೆ. ಬಟ್ ಸೈಟ್ ಖರೀದಿ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಇವರಿಗೆ ಎಲ್ಲವೂ ಸರಿಯಾಗಿರುತ್ತೆ. ಅದಾದ ಬಳಿಕ ಸೈಟ್ ಕೊಡದೆ ಯಾಮಾರಿಸಿದ್ದಾರೆ. 1.6 ಕೋಟಿ ಹಣ ವಂಚನೆ ಆಗಿದೆ ಅಂತ ಹೇಳಿ ದೂರು ದಾಖಲಾಗಿರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ನಟ ನಟಿಯರಿಗೆ ವಂಚಿಸಿರುವಂತಹ ಈ ಪ್ರಕರಣ ಹೆಂಗೆ ಬೆಳಕಿಗೆ ಬಂತು? ಈಗ ಪೊಲೀಸರ ತನಿಖೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಂಗ್ ನಡೀತಾ ಇದೆ? ಹಣ ಕಳ್ಕೊಂಡವ್ರ ಪರಿಸ್ಥಿತಿ ಏನು? ಪ್ರಜ್ವಲ, ಆರ್ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ದೂರು ದಾಖಲಾಗಿದೆ. ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೈಟ್ ಅಥವಾ ಮನೆಯನ್ನು ಖರೀದಿ ಮಾಡಬೇಕು ಅನ್ನೋದು ಕೂಡ ಆಸೆ ಇರುತ್ತೆ. ಅದರಂತೆ ಅವರಿಗೆ ಏಕಾಏಕಿ ಒಂದೇ ಸರಿ ಅಷ್ಟು ಅಮೌಂಟನ್ನು ಕೊಟ್ಟು ಕೂಡ ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಟ್ರಸ್ಟನ್ನು ಮಾಡ್ಕೊಳ್ತಾರೆ. ಅದರಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಹಾಕಿ ಒಂದು ಕಮಿಟಿಯನ್ನು ಮಾಡಿ ಯಾವುದೋ ಒಂದು ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಬ್ಯಾಂಕ್ನಿಂದ ಲೋನನ್ನು ಅಪ್ರೂವಲ್ ಮಾಡ್ಕೊಳ್ತಾರೆ. ಹಾಗೆ ಪ್ರತಿ ತಿಂಗಳು ಕೂಡ ಅಮೌಂಟನ್ನು ಕಟ್ತಾ ಹೋಗ್ತಾರೆ. ಇದೇ ರೀತಿ ಒಂದು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಏನಿದೆ, ಸೊ ಅದರಲ್ಲಿದ್ದಂತಹ ಮೆಂಬರ್ಸ್, ಟೆಕ್ನಿಷಿಯನ್ಸ್ ಸೇರಿದಂತೆ ನಟ
ನಟಿಯರು ಕೂಡ ಒಂದು ಸೈಟ್ ಅನ್ನ ಖರೀದಿ ಮಾಡಬೇಕಂದಾಗ ಈ ಒಂದು ಅಸೋಸಿಯೇಷನ್ ಮಾಡ್ಕೊಳ್ತಾರೆ. ಸೊ ಅದರಲ್ಲಿ ಸಂಜೀವ್ ತಗಡೂರವರು ಮತ್ತು ಒಂದಷ್ಟು ಜನ ಬಿಲ್ಡರ್ಸ್ ಏನಿರ್ತಾರೆ ಅವ್ರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ತಾವರೆಕೆರೆ ಬಳಿ 1-2 ಎಕರೆ ಜಮೀನನ್ನ ಖರೀದಿ ಮಾಡ್ತಾರೆ. ಆ ಜಮೀನಿಗೆ ಸಂಬಂಧಪಟ್ಟಂತೆ ಏನು ಅಮೌಂಟ್ ಅನ್ನ ಕೊಟ್ಟಿರ್ತಾರೆ, ಸೊ ಅವರಿಗೆ ಈ ಸೈಟ್ ಅನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ರಾಜರಾಜೇಶ್ವರಿ ನಗರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ಶುದ್ಧ ಕ್ರಯ ಪತ್ರವನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ. ಅವರೆಲ್ಲ ಹೆಸರುಗಳನ್ನ ದಾಖಲಿಸಿಕೊಂಡು ಹಣವನ್ನ ಕೂಡ ತೆಗೆದುಕೊಂಡಿರ್ತಾನೆ. ಸಾಕಷ್ಟು ವರ್ಷಗಳು ಕಳೆದರೂ ಕೂಡ ಅವರಿಗೆ ಯಾವುದೇ ಸೈಟ್ ಅನ್ನ ಕೊಟ್ಟಿರೋದಿಲ್ಲ. ಬದಲಾಗಿ ಇವ್ರಿಗೆ ಅನುಮಾನ ಬಂದು ವಾಪಸ್ ಹಣವನ್ನ ಕೇಳಿದಂತ ವೇಳೆಯಲ್ಲಿ ಇವರು ಮೀನಮೇಷವನ್ನ ಹೆಣಿಸ್ತಾ ಬರ್ತಾರೆ. ಹಣವನ್ನು ವಾಪಸ್ ಕೊಡದೆ ಯಾವುದೋ ಒಂದು ಕಾರಣವನ್ನ ಹೇಳ್ತಾ ಬರ್ತಾರೆ. ಅಂದ್ರೆ ಜಮೀನು ಮಾಲೀಕರಿಂದ ತಕರಾರಿದೆ, ಮತ್ತೊಬ್ಬರು ಮಗಳೊಬ್ಬರು ಅಂತ ಹೇಳ್ತಾ ಬರ್ತಾ ಇರ್ತಾರೆ. ಸೊ ಹೀಗೆ ಕೊನೆಗೆ ಇವರು ಒಂದು ತೀರ್ಮಾನವನ್ನ ಮಾಡಿ 139 ಜನಕ್ಕೆ ಏನು ಟೋಪಿ ಹಾಕಿದ್ದಾರೆ, ಅದರಲ್ಲಿ ಭಾವನಾ ಬೆಳಗೆರೆ ಅವರು ಕೂಡ ಸದಸ್ಯರಾಗಿರ್ತಾರೆ. ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನ ಆಧಾರದ ಮೇಲೆ ಈಗ 5 ವಿರುದ್ಧ FIR ದಾಖಲಾಗಿದ್ದು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಹಣವನ್ನ ತೆಗೆದುಕೊಂಡು ಇವರು ಯಾವ ಒಂದು ಅಕೌಂಟ್ಗೆ ಹಾಕೊಂಡಿದ್ರು, ಅದರಲ್ಲಿ ಯಾರೆಲ್ಲ ಪಾಲ್ದಾರರಾಗಿ ಹಣವನ್ನ ಪಡೆದುಕೊಂಡಿದ್ರು, ಯಾಕೆ ಇವರಿಗೆ ಸೈಟ್ ಅನ್ನ ವಾಪಸ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು FIR ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಬಜ್ವಲ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.